ಬಹಳ ಪ್ರಮುಖವಾಗಿ ಮಹಾತ್ಮ ಗಾಂಧೀಜಿಯನ್ನು ಹೆಸರು ತೆಗೆದಿರ್ತಕ್ಕಂಥದ್ದು ಮತ್ತು ಉದ್ಯೋಗ ಖಾತ್ರಿ ಯೋಜನೆಯನ್ನು ರದ್ದು ಮಾಡಿರ್ತಕ್ಕಂಥದ್ದು ನನ್ನ ಲೆಕ್ಕದಲ್ಲಿ ಅತ್ಯಂತ ಕೆಟ್ಟ ಕೆಲಸವನ್ನು ಮೋದಿ ಆಡಳಿತದಲ್ಲಿ ಇದೊಂದು ಭಾರಿ ದೊಡ್ಡ ಕೆಟ್ಟ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ನಾನು ಹೇಳಿದ ಅವರು ದೇಶದ ಕ್ಷಮೆ ಕೇಳಬೇಕು, BJPಯವರು ದೇಶದ ಕ್ಷಮೆ ಕೇಳಬೇಕು. ಉದ್ಯೋಗ ಖಾತ್ರಿ ಯೋಜನೆ ಏನು? ವಾಸ್ತವದಲ್ಲಿ ಈ ದೇಶದ ಜನ ಭಾಳಷ್ಟು ಜನರಿಗೆ ಅರ್ಥನೇ ಮಾಡ್ಕೊಂಡಿಲ್ಲ. ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯ ಉದ್ದೇಶ ಮತ್ತು ಅದರ ಅನುಷ್ಠಾನದ ಯಶಸ್ವಿಯನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿಲ್ಲ. ಈ ದೇಶದಲ್ಲಿ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿಗೆ ಗ್ರಾಮ ಪಂಚಾಯತಿಗಳಿದ್ದಾವೆ. ಇಡೀ ದೇಶದಲ್ಲಿ ಒಂದು 900 ಡಿಸ್ಟ್ರಿಕ್ಟ್ಗಳಿದ್ದಾವೆ. ಎಲ್ಲ ಪಂಚಾಯತಿ ಯೋಜನೆಗಳು ಇದು ಇದ್ದಾವೆ. 2 ಲಕ್ಷಕ್ಕಿಂತ ಹೆಚ್ಚಿಗೆ ಗ್ರಾಮ ಪಂಚಾಯತಿಗಳಿದ್ದಾವೆ. ಈ ಗ್ರಾಮ ಪಂಚಾಯತಿಗಳಿಗೆ 76,000 ಕೋಟಿಯನ್ನು ನಿಗದಿ ಮಾಡಿದ್ರು ಮೊದಲನೇ ಬಜೆಟ್ನಲ್ಲಿ. 76,000 ಕೋಟಿ. ಇವತ್ತಿನ ಅದನ್ನು ಕಂಪೇರ್ ಮಾಡಿದ್ರೆ ಸುಮಾರು 2 ಲಕ್ಷ ಕೋಟಿಗಿಂತ ಹೆಚ್ಚಿಗತ್ತೆ ಇವತ್ತು ಮನಿ ವ್ಯಾಲ್ಯೂ. ಅದನ್ನು ನಿಗದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ 48 ರೂಪಾಯಿ ಇತ್ತು ಡಾಲರಿಗೆ. 76,000 ಕೋಟಿ ರೂಪಾಯಿ ಏನು ನಿಗದಿ ಮಾಡಿದ್ರು ಆ ಸಂದರ್ಭದಲ್ಲಿ $1ಗೆ 48 ರೂಪಾಯಿ. ಇವತ್ತು 100 ರೂಪಾಯಿ ಆಗಿದೆ. ಸುಮಾರು 2 ಲಕ್ಷ ಕೋಟಿಯಷ್ಟು ಹಣ ಇವತ್ತು ಈ ಯೋಜನೆಗೆ ಕಾರ್ಯರೂಪ. ಯೋಜನೆ ಏನದು? ವಾಸ್ತವದಲ್ಲಿ ಅದರ ಮೂಲ ಉದ್ದೇಶ ಏನಂತ ಹೇಳಿದರೆ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಡವರ್ಗದ ಜನ 5 ಗುಂಟೆ ತೋಟ ಇರಲಿ, 5 ಗುಂಟೆ ಗದ್ದೆ ಇರಲಿ, ಅಥವಾ ಗದ್ದೆನೇ ಇಲ್ಲದೆ ಇರತಕ್ಕಂಥ ನಿರುದ್ಯೋಗಿಗಳು ಇರಲಿ, ನಿರುದ್ಯೋಗಿ ಯುವಕರು ಇರಲಿ, ಅವ್ರು ಯಾರೂ ಕೂಡ ಪಟ್ಟಣಕ್ಕೆ ವಲಸೆ ಹೋಗಬಾರ್ದು. ಉದ್ಯೋಗಕ್ಕಾಗಿ ಅಲ್ಲಿಯೇ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಅವರಿಗೆ ಹೆಣ್ಣು ಮಗಳಿಗೆ ಎಷ್ಟು ಸಂಬಳ, ಗಂಡು ಮಕ್ಕಳಿಗೆ ಎಷ್ಟು ಸಂಬಳ ಅಂತ ನಿಗದಿ ಮಾಡಿದ್ರು. ಅದನ್ನು ಕಾಲಕ್ಕೆ ಇನ್ಕ್ರೀಸ್ ಮಾಡ್ತಾ ಬಂದಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ 2 ಲಕ್ಷ ಗ್ರಾಮ ಪಂಚಾಯತಿಗಳಿಗೆ 5 ಕೋಟಿಯಿಂದ 10 ಕೋಟಿವರೆಗೂ ಒಂದೊಂದು ಗ್ರಾಮ ಪಂಚಾಯತಿ ಹಣ ಬರ್ತಾ ಇತ್ತು. ಅದು ಆ ಗ್ರಾಮ ಪಂಚಾಯತಿಯವರು ಮಾಡೋ ಕೆಲಸ ಆಧಾರದ ಮೇಲೆ 60-40 ರೇಷದಲ್ಲಿ ಬಿಲ್ಡಿಂಗ್ ಕಟ್ಬೋದಾಗಿತ್ತು, ಸೇತುವೆ ಮಾಡ್ಬೋದಾಗಿತ್ತು. ಇಡೀ ದೇಶದಲ್ಲಿ ಗ್ರಾಮೀಣ ಭಾರತವನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಒಂದು. ಆ ಸ್ಥಿರ ಸ್ವತ್ತವನ್ನು ಭಾರತದ ಗ್ರಾಮೀಣ ಅಭಿವೃದ್ಧಿ ಪಡಿಸೋದರ ಜೊತೆಗೆ ನಿರುದ್ಯೋಗಿಗಳು ಯಾರಿದ್ದಾರೆ ಅವರು ಪಟ್ಟಣಕ್ಕೆ ಹೋಗಿ ಅಲ್ಲೊಂದು ಸ್ಲಮ್ ಕ್ರಿಯೇಟ್ ಮಾಡಬಾರ್ದು ಅನ್ನೋದು ಉದ್ದೇಶ ಇದೆ. ಇವತ್ತು ಕಾನೂನು ಕಾಯ್ದೆಗಳು ಎಷ್ಟು ತೊಂದರೆಗೆ ಈಡಾಗ್ತಾ ಇದೆ ಪಟ್ಟಣ ಪ್ರದೇಶಗಳಲ್ಲಿ. ಬೆಂಗಳೂರು ಆಗ್ಬೋದು, ದೇಶದ ಎಲ್ಲ ಅರ್ಬನ್ ಸಿಟೀಸಲ್ಲಿ ಇವತ್ತು ಮೊದಲು 80% ಗ್ರಾಮೀಣ ಪ್ರದೇಶ ಇದ್ದಿದ್ದು ಇವತ್ತು 67%ಗೆ ಬಂದಿದೆ. ಅಂದರೆ ಪಟ್ಟಣ ಜನ ಪೂರ್ತಿ ಮೈಗ್ರೇಟ್ ಆಗ್ತಾ ಇದ್ದಾರೆ ಉದ್ಯೋಗ ಕೇಳಲಿಕ್ಕೆ, ಉದ್ಯೋಗಕ್ಕಾಗಿ. ಆ ಉದ್ಯೋಗಕ್ಕಾಗಿ ಪೇಟೆಗೂ ಬರಬಾರ್ದು, ಅಲ್ಲೇ ಕಡಿಮೆ ಸಂಬಳ ಇರ್ತಕ್ಕಂಥ ಕೊಡ್ತಕ್ಕಂಥ ಏನು ಭಾಳಷ್ಟು ಸಾರಿ ಏನಾಗ್ತಾಯಿತ್ತು ವಾಸ್ತವದಲ್ಲಿ ಅಂದರೆ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಸಾಹುಕಾರರುಗಳು ಏನು ಮಾಡ್ತಿದ್ರು ಅಂದರೆ 10-15 ಸಾವಿರ ರೂಪಾಯಿ ಮದುವೆಗೆ ದುಡ್ಡು ಕೊಟ್ಬಿಡೋದು ಸಾಲನ. ಅವ್ರ ತಂದೆ ತಾಯಿ ಮಕ್ಕಳೆಲ್ಲ ಅವ್ರ ಮನೆ ಕೆಲಸಕ್ಕೆ ಹೋಗ್ಬೇಕಾಗುತ್ತೆ. ಇನ್ನೊಂದು ಕಡೆ ಹೋಗಂಗಿಲ್ಲ, ಇವ್ರು ಸಾಲ ತೀರಿಸಿ ಇನ್ನೊಂದು ಕಡೆ ಹೋಗ್ಬೇಕಂತ ಪರಿಸ್ಥಿತಿ ನಿರ್ಮಾಣ ಇದೆ. ಅದು ಇವತ್ತು ಕೂಡ ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನದಲ್ಲೆಲ್ಲ ಇದೆ, ಇವತ್ತು ಕೂಡ ಇದೆ. ಆ ರೀತಿಯ ಅವರಿಗೆ ಕಡಿಮೆ ಸಂಬಳ ಏನು ಉದ್ಯೋಗ. ಅಸ್ಸಾಂನವ್ರು ಈ ಕಡೆ ಬರ್ತಾರೆ, ಬಿಹಾರದವ್ರು ಈ ಕಡೆ ಬರ್ತಾರೆ, ಉತ್ತರ ಪ್ರದೇಶದವ್ರು ಈ ಕಡೆ ಬರ್ತಾರೆ ಅಂದರೆ ಅಲ್ಲಿ ಕಡಿಮೆ ಸಂಬಳ, ಊಟಕ್ಕೆ ಸಾಕ್ತಾ ಇರತಕ್ಕಂಥ ಪರಿಸ್ಥಿತಿ. ಅವ್ರು ಇಲ್ಲಿ ಬರ್ತಾರೆ. ಈ ಉದ್ಯೋಗ ಖಾತ್ರಿ ಯೋಜನೆ ಏನಂತ ಹೇಳಿದ್ರೆ, ಬಡವರ್ಗದ ಸಾಹುಕಾರರ ಕೆಲಸ ಕೊಡದೇ ಇದ್ರೆ ನೀವು ಸರ್ಕಾರ ಕೆಲಸ ಕೊಡಬೇಕು ಅಂತಕ್ಕಂಥ ಒಂದು ನಿಯಮ ಇದೆ. ಅವರು ಜಾಬ್ ಕಾರ್ಡ್ ತೆಗೆದುಕೊಂಡ್ರೆ ಸರ್ಕಾರ ಕೆಲಸ ಕೊಡದೇ ಇದ್ರೆ ಮನೇಲಿ ಕುತ್ಕೊಂಡ್ರು ಕೂಡ ಸಂಬಳ ಕೊಡಬೇಕು ಅಂತಕ್ಕಂಥ ಒಂದು ನಿಯಮ ಇದೆ. ಇದ್ರೆ ಆ ಸೆಕ್ರೆಟರಿ ಮೇಲೆ ಕೇಸ್ ಹಾಕಬೇಕು ಅಂತಕ್ಕಂಥ ನಿಯಮ ಇದೆ. ಇದು ಉದ್ಯೋಗ ಖಾತ್ರಿ ಯೋಜನೆ ಇದೆ. ಉದ್ಯೋಗ ಮೋದಿ ಸರ್ಕಾರ ಬಂದ ನಂತರ ಹಂತವಾಗಿ ಇದನ್ನು ಹಾಳು ಮಾಡ್ತಾ ಇದ್ದಾರೆ. ನಾನು ತಮ್ಮಲ್ಲಿ ಪ್ರಶ್ನೆ ಕೇಳೋದಿಷ್ಟೇ, ಆ ಹಣ ಏನು ಈಗ 2 ಲಕ್ಷ ಕೋಟಿ ಏನು ಗ್ರಾಮೀಣ ಪ್ರದೇಶಕ್ಕೆ ಹೋಗ್ತಿದ್ರು, ಆ ಹಣ ಸಂತೆಗೆ ಹೋಗ್ತಾ ಇತ್ತು, ಔಷಧಿಗೆ ಹೋಗ್ತಾ ಇತ್ತು, ಬಟ್ಟೆಗೆ ಹೋಗ್ತಾ ಇತ್ತು. ಗ್ರಾಮೀಣ ಪ್ರದೇಶದಲ್ಲಿ ಬಡವರ ಬಟ್ಟೆಗೆ, ಚಪ್ಪಲಿಗೆ ಅವ್ರು ಕೊಂಡ್ಕೊಳ್ತಕ್ಕಂಥ ಸಂತೆ ವ್ಯಾಪಾರಕ್ಕೆ ಅದು ಹಣ ಬಳಕೆ ಆಗ್ತಿತ್ತು. ಅದು ಮತ್ತೆ ಪುನಃ ಸರ್ಕಾರಕ್ಕೆ ಜಮಾ ಆಗ್ತಕ್ಕಂಥದ್ದು. ಯಾವುದೇ ಪರ್ಚೇಸ್ ಮಾಡಿದ್ರು ಕೂಡ ಅದು ಪುನಃ ಸರ್ಕಾರಕ್ಕೆ ಅದರಿಂದ ಮನಿ ಸರ್ಕ್ಯುಲೇಷನ್ ಏನಿದೆ. ಈ ಸಾಹುಕಾರರ ಸಾಲನ ಮನ್ನಾ ಮಾಡಿದರೆ ಆ ಇನೋವಾ ಕಾರಿಗೆ ಹೋಗುತ್ತೆ, ಫ್ರಿಜ್ಜಿಗೆ ಹೋಗುತ್ತೆ. ಆದರೆ
ಈ ಹಣ ಏನಿದೆ ಇದು ಮತ್ತೆ ಈ ದೇಶದ ಜನರಿಗೆ ಸಿಗ್ತಕ್ಕಂಥ ಹಣ, ಈ ಜನರ ಬದುಕಿಗೆ ಸಂಬಂಧಪಟ್ಟಿದೆ. ನೀವು ಮೊನ್ನೆ ನೀವು ರಿಪೋರ್ಟ್ಸ್ ನೋಡಿದ್ರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಟಿ ವಿಲೇ ಬಂದಿರ್ತಕ್ಕಂಥದ್ದು. ಇವತ್ತು ಕೂಡ ಭಾರತದಲ್ಲಿ 30 ಕೋಟಿ ಜನ ಹಸುವಿನಿಂದ ಮಲಗ್ತಾ ಇದ್ದಾರೆ ಅಂತಕ್ಕಂಥದ್ದಿದೆ. ಇದು ಮೋದಿಗೆ ಅರ್ಥ ಆಗ್ತಾ ಇಲ್ಲ. ಇದು ಮೋದಿಗೆ ಅರ್ಥ ಆಗ್ತಾ ಇಲ್ಲ. ಮೋದಿಗೆ ಅರ್ಥ ಆಗ್ತಾ ಇಲ್ಲ. ಇದನ್ನು ಅರ್ಥ ಮಾಡ್ತೀವಿ. ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರಿಗೆ ಹಣ ಕೊಟ್ಟರೆ ಏನು ವೇಸ್ಟ್ ಆಗೋದಿಲ್ಲ. ಅಕಸ್ಮಾತ್ 10% ವೇಸ್ಟ್ ಆಯಿತು ಅಂತ ಇಟ್ಕೊಳ್ಳಿ, ಯಾರೋ ಒಬ್ಬರ ತಿನ್ನೋದಿಲ್ಲ ಅದನ್ನು. ಅಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಅಧಿಕಾರಿಗಳು ಚಿಕ್ಕವರು, ಅಲ್ಲಿರ್ತಕ್ಕಂಥ ಯಾರ್ಯಾರು ಕೆಲಸ ಮಾಡ್ತಾರೆ ಅವರು ಕೂಡ ಬಡವರೇ. ಇದಕ್ಕೆ ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೆ. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೇನೆ. ನಾನು ಮಂತ್ರಿ ಆಗಿದ್ದಾಗ ನಾನು ಇದಕ್ಕೆ ಹೋಗಿದ್ದೆ, ನಮ್ಮ ರಾಜಣ್ಣ ಅವರ ಕಾರ್ಯಕ್ರಮಕ್ಕೆ ತುಮಕೂರಿನಲ್ಲಿ ಮಧುಗಿರಿಗೆ ಹೋಗಿದ್ದೆ. ಮಧುಗಿರಿಗೆ ಹೋದಾಗ ಅಲ್ಲಿ 800 ಜನ ಮಕ್ಕಳಿದ್ರೆ ಹೆಚ್ಚು ಕಡಿಮೆ 400-500 ಜನರ ಮಕ್ಕಳ ಕಾಲಲ್ಲಿ ಮೆಟ್ಟಿರಲಿಲ್ಲ. ನಾನು ಹೋಗಿದ್ದು ಬೇಸಿಗೆ ಟೈಮ್ನಲ್ಲಿ. ಅವತ್ತು ನಾನು ಇದನ್ನು ಬಳಕೆ ಮಾಡಿದೆ. ಯಾವುದು ಇದನ್ನು ಮೆಟ್ಟು ಮತ್ತು ಶೂ ಕೊಡಬೇಕು ಅಂತಕ್ಕಂಥದ್ದು ಸುಮ್ಮನೆ ಶಾರ್ಟಲ್ಲಿ ಹೇಳ್ತೇನೆ. ಆ ಶೂ ಕೊಡೋದಕ್ಕೆ ಯಾತಕ್ಕೆ ನಾನು ಯೋಚನೆ ಮಾಡಿದೆ ಅಂತ ಹೇಳಿದ್ರೆ, ಆ ಶೂ ಕೊಡೋದ್ರ ಮೂಲಕ 150 ಕೋಟಿ ರೂಪಾಯಿ ಖರ್ಚು ಬರೋದು ಸರ್ಕಾರಕ್ಕೆ. ಅದನ್ನು ನಾವು ಕಂಪನೀಸ್ಗೆಲ್ಲ ಕರೆದಿದ್ವಿ. ಅವರೆಲ್ಲ ಸೂಟ್ ಗೀಟ್ ಹಾಕೊಂಡು ಸೂಟ್ ಕೇಸ್ ಇಟ್ಟು ಬಂದಿದ್ರು. ಎಷ್ಟು ಬೀಳುತ್ತೆ, ಪ್ರೈಮರಿ ಸ್ಕೂಲಿಗೆ ಎಷ್ಟು ಬೀಳುತ್ತೆ, ಮಿಡ್ಲ್ ಸ್ಕೂಲಿಗೆ ಎಷ್ಟು ಬರುತ್ತೆ, ಹೈಸ್ಕೂಲಿಗೆ ಎಷ್ಟು ಬರುತ್ತೆ ಅಂತ ಕೇಳಿದಾಗ ಎಲ್ಲ ಶೂನೆಲ್ಲ ಒಂದೊಂದು ಪೇರ್ ಎಲ್ಲ ಕೊಟ್ಟು ನಾವು ಇಷ್ಟೊತ್ತು ಮಾಡ್ತೀವಿ ಅಂತ ಹೇಳಿದ್ರು. ಬಹುಶಃ ಅವ್ರನ್ನೆಲ್ಲರನ್ನು ಮಾಹಿತಿ ಪಡ್ಕೊಂಡು ನಮ್ಮದೇ ದೇಶದ ಒಂದು ಡೆಲ್ಲಿನಲ್ಲಿ ಇನ್ಸ್ಟಿಟ್ಯೂಟ್ ಇದೆ, ಅವ್ರಿಗೆ ರೆಫರ್ ಮಾಡ್ತೀವಿ. ಇವರು ಈ ರೀತಿ ಹೇಳಿದ್ದಾರೆ, ಎಷ್ಟು ಹಣ ಫಿಕ್ಸ್ ಮಾಡಿ, ಪ್ರೈಮರಿಗೆ ಇಷ್ಟು, ಮಿಡ್ಲ್ ಸ್ಕೂಲಿಗೆ ಎಷ್ಟು, ವಯಸ್ಸಿನ ಆಧಾರದ ಮೇಲೆ ಹೈಸ್ಕೂಲಿಗೆ ಎಷ್ಟು ಅಂತ. ಆ ಹಣನ ಜೂನ್ 1ನೇ ತಾರೀಕು ಏನು ಎನ್ರೋಲ್ ಆಗಿರ್ತಾರೆ ಅದರ ಆಧಾರದ ಮೇಲೆ ಆ ಸ್ಕೂಲ್ಗಳಿಗೆ ತಲುಪಿಸೋದು. ₹1 ಕಮಿಷನ್ ಇಲ್ದೇನೆ. ಬಹುಶಃ ನಾನೇನಾದ್ರು ಕಮಿಷನ್ ತಗೊಳ್ಳೋದಾಗಿದ್ರೆ 2 ಚುನಾವಣೆಯಲ್ಲಿ ಜ್ಞಾನೇಂದ್ರ ಗೆಲ್ತಿರಲ್ಲ. ಕಮಿಷನ್ ಯೋಚನೆ ನನಗೆ ಇದ್ದಿದ್ರೆ ಅವರು ಬಾಟಾ ಕಂಪ್ನಿಯವರು ಬರ್ತಿದ್ರು, ಎಲ್ಲ ಕಂಪ್ನಿ ಕೆರೋನಾದವರು ಬರೋರು, ಎಲ್ಲರೂ ಬರೋರು. ಆದರೆ ಯಾರಿಗೂ ₹1 ಸಿಗದಿದ್ದಂಗೆ ಮಾಡಿ ಇಡೀ ರಾಜ್ಯಾದ್ಯಂತ ಪ್ರತಿ ಮಿಡ್ಲ್ ಸ್ಕೂಲಿಗೆ ಮತ್ತು ಬೆಟರ್ಮೆಂಟ್ ಕಮಿಟಿಗೆ ಸೆಕ್ರೆಟರಿಗೆ ಹೋಗಿ ತಲುಪುವಂಥ ವ್ಯವಸ್ಥೆ ಮಾಡಿದೆ. ಇದರಿಂದ ಏನಾಯಿತು ಅಂದರೆ, ಸುಮ್ಮನೆ ನಿಮ್ಮ ಗಮನಕ್ಕೆ ಇದರಿಂದ ಏನಾಯಿತು ಅಂದರೆ, ನಾನು ಯಾಕೆ ಉದ್ಯೋಗ ಖಾತ್ರಿ ಹೇಳ್ತಾ ಇದ್ದೀನಿ, ಇದರಿಂದ ಏನಾಯಿತು ಅಂದರೆ, ನಾವೇನು ಬೆಟರ್ಮೆಂಟ್ ಕಮಿಟಿಯವರು ಆ ರೀತಿ ಮಾಡಿದ್ವಿ, 49ರಿಂದ 50,000 ಸ್ಕೂಲ್ಗಳಿದ್ದಾವೆ. ನಾವು ಕಳಿಸಿದ ಹಣ ಬೆಟರ್ಮೆಂಟ್ ಕಮಿಟಿ ಸೇರುತ್ತೆ. ಅದಕ್ಕೊಂದು ಸಮಿತಿ ಮಾಡಬೇಕು ಅಂತ ಹೇಳಿದ್ವಿ. 2 ಹೆಣ್ಣು ಮಕ್ಕಳು ಅದರೊಳಗೆ ಇರಬೇಕು ಅಂತ, ಪೋಷಕರು ಯಾರ ಮಕ್ಕಳು ಓದ್ತಿದ್ರೆ ಅವ್ರ ಪೋಷಕರು ಇರಬೇಕು ಅಂತ. ಅಂದರೆ ಅಲ್ಲೂ ಕೂಡ ದುಡ್ಡು ಹೊಡಿಬಾರ್ದು ಅನ್ನೋದಕ್ಕೆ. ತಾಯಿನೇ ಮಗು ಶೂನ್ಯ ದುಡ್ಡು ಹೊಡಿತಾರೆ ಅಂತ ನಾವೇನು ಮಾಡೋಕ್ಕಾಗಲ್ಲ. ಬಟ್ ಆ ಕಾರ್ಯಕ್ರಮ ಮಾಡೋದ್ರಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ತಾಲೂಕು ಲೆವೆಲಲ್ಲೂ ಕೂಡ ಶೂ ಅಂಗಡಿಗಳಿಗೆ ವ್ಯಾಪಾರ ಮಾಡ್ತಕ್ಕಂಥ ಅವಕಾಶ ಸಿಗ್ತು. ಯಾವುದೋ ಒಂದು ಬಾಟಾ ಕಂಪ್ನಿ ಕೊಡೋದ್ರ ಬದಲಿಗೆ ಒಂದು ಕಂಪ್ನಿ ಕೊಟ್ಟು 20 ಕೋಟಿ ರೂಪಾಯಿ ತಗೊಳ್ಳೋ ಬದಲಿಗೆ ಎಲ್ಲ ಇಡೀ ರಾಜ್ಯಾದ್ಯಂತ ಅಲ್ಲಲ್ಲಿ ಇರ್ತಕ್ಕಂಥ ಸಣ್ಣ ಅಂಗಡಿಗಳು ಮಾರ್ಕೆಟಿಗೂ ಆಗುತ್ತೆ. ಬೇಕಾದರೆ ದುಡ್ಡಿದ್ದರೆ ಆ ಬೆಟರ್ಮೆಂಟ್ ಕಮಿಟಿ ಇನ್ನೂ ಜಾಸ್ತಿ ದುಡ್ಡು ಹಾಕಿ ಕೊಡ್ಬೋದು. ಇವತ್ತು ಈ ಹಣ ಏನಿದೆ ಗ್ರಾಮೀಣ ಪ್ರದೇಶಕ್ಕೆ ಹೋಗ್ತಕ್ಕಂಥ ಹಣ ಇದೆ. ಇದನ್ನು ಸಾಧನೆ ಈಗೇನು ಮಾಡಿದ್ದಾರೆ ಅಂದರೆ 100% ಹಣ ಕೇಂದ್ರ ಸರ್ಕಾರದ್ದು. ಈಗೇನು ಮಾಡಿದ್ದಾರೆ ಅಂದರೆ 40% ರಾಜ್ಯ ಸರ್ಕಾರದಲ್ಲಿ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ತಂದಿರ್ತಕ್ಕಂಥ ಕಾಯ್ದೆ ಏನಿದೆ, ಇವು ನಮ್ಮ ಕರ್ನಾಟಕದಿಂದ ಇದ್ದಾಗ ರಾಘವೇಂದ್ರ ಏನು ಮಾಡ್ತಿದ್ದಾರೆ, ಅಥವಾ ಈ ನಮ್ಮ 23-24 ಜನ ಇದ್ದಾರಲ್ಲ ಮಂತ್ರಿಗಳು, ಅವ್ರೇನು ಕತ್ತೆ ಕಾಯ್ತಿದ್ದಾರೆ, ಏನು ಇದನ್ನು ರದ್ದು ಮಾಡಬೇಕು ಅಂತ ಹೇಳಬೇಕಾಗಿತ್ತು. ಅವರು ಗ್ರಾಮ ಪಂಚಾಯತಿಗೆ ಹಣ ಕೊಡೋದ್ರಿಂದ ಏನು ತೊಂದರೆ ಆಗುತ್ತೆ ಇವರಿಗೆ? ಇವರಂತೂ ದುಡ್ಡು ಕೊಡೋಲ್ಲ. ನಿಮ್ಗೆ ಹೇಳ್ತೇನೆ, ಈಗ ಮೊನ್ನೆ ಬಂದಿದೆ ಬಜೆಟ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ ಪ್ರಶ್ನೆಗೆ. ಏನು 5 ಲಕ್ಷ ಕೋಟಿ ರೂಪಾಯಿನ ಸಾಲ ಮನ್ನಾ ಮಾಡಿದ್ದಾರೆ ಸರ್ಕಾರಗಳಿಗೆ. ಯಾರು 25,000 ಕೋಟಿ ರೂಪಾಯಿ ಖರ್ಚು ಮಾಡಿ ಮಗಳನ್ನು ಮದುವೆ ಮಾಡ್ತಾರೆ ಅವರು ಸಾಲ ಮನ್ನಾ ಮಾಡ್ತಾರೆ. ಇವರು ನಾನು ಹೇಳಿದೆ ಅದಕ್ಕೆ 5 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ 2 ಲಕ್ಷ ಗ್ರಾಮ ಪಂಚಾಯತಿಗಳು ಹೋಗ್ತಕ್ಕಂಥ ಹಣನ ತಡೆ ಹಿಡಿದಿದ್ದಾರೆ. ಈಗ ಅವ್ರು ಕೊಟ್ಟಿರ್ತಕ್ಕಂಥ GST ಏನಿದೆ 17 GST ತಂದರು. 17 GST ತಂದು ಮೊನ್ನೆ 8 ವರ್ಷ ದುಡ್ಡು ಸರ್ಕಾರ ದುಡ್ಡನ್ನು ಕೇಂದ್ರ ಸರ್ಕಾರ ಬಳಸ್ಕೊಂಡು ಮೊನ್ನೆ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರೆ, ಅಂದರೆ ರಾಜ್ಯ ಸರ್ಕಾರದ ದುಡ್ಡು ಹೋಯ್ತು, ಆದಾಯನೂ ಹೋಯ್ತು. ಈಗ ಮತ್ತೆ ಇದನ್ನು ಹೆಚ್ಚು ಕಡಿಮೆ
ಕಳೆದ 3-4 ವರ್ಷದಿಂದ ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂಥ 1 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ ಹಣ ಇವತ್ತು ನಷ್ಟ ಆಗಿದೆ. ರಾಜ್ಯ ಸರ್ಕಾರದ ಆದಾಯ ಕಡಿಮೆ ಆಗಿದೆ. ಎಲ್ಲೋ ಒಂದು ಕಡೆ ದೇಶದ ಏಕತೆಗೆ, ಸಮಗ್ರತೆಗೆ ಈ ಮೋದಿ ಆಡಳಿತ ಮುಂದೆ ಭಾರಿ ತೊಂದರೆ ಕೊಡ್ತಾ ಇದೆ. ಒಂದು ದೇಶ ಆಗಿರೋದಕ್ಕೆ ಸಾಧ್ಯ ಆಗತ್ತಾ ಅಂತ ಅನುಮಾನ ಮಾಡ್ತಾ ಇದ್ದಾರೆ ನಾವೀಗ. ಅದನ್ನು ತಾವೆಲ್ಲರೂ ಕೂಡ ಯೋಚನೆ, ಇವತ್ತು ಇವತ್ತು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ವಿ. ಅವ್ರು ತಂದಿರ್ತಕ್ಕಂಥ ನರೇಗಾ ಯೋಜನೆ ಏನಿದೆ ಅದನ್ನು ಪುನಃಸ್ಥಾಪನೆ ಮಾಡಬೇಕು. ಈಗ ತಂದಿರ್ತಕ್ಕಂಥ ಕಾಯ್ದೆಯನ್ನು ವಜಾ ಮಾಡಬೇಕು. ನಾನು ನಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ,